ಎಷ್ಟು ಜನ ರೆಡಿ ಇದ್ದೀರಪ್ಪ ಕ್ರಿಕೆಟಿಗೆ? ಆಯಿತು, ಒಂದು ಮಿನಿ IPL ಆಗೇ ಹೋಗ್ಲಿ ಅದು. ಈಗ ಅವರು ಈಶ್ವರ್ ಸರ್ ಏನಂದ್ರು, ಯಾರು ಚೆನ್ನಾಗಿ ಆಡಬೇಕು ಅವರು ಬಾ ಅಂದರು. ಆಮೇಲೆ ಶರಣು ಸರ್ ಯಾರು ಮೀಡಿಯಮ್ ಮಾಡ್ತಿರಲ್ಲ ಅವ್ರು ಬಾ ಅಂದರು. ಆಮೇಲೆ ನಮ್ಮ ಶಿವರಾಜ್ ಕುಮಾರ್ ಸರ್ ಏನಂದ್ರು, ಗೆಲ್ಲುವ ಸಲುವಾಗಿ ಆಡಂಗಿಲ್ಲ ಅಂದರು. ನಮ್ಮ ಮಂದಿ ಮಿಕ್ಕಿರ್ಬೇಕು ಎಲ್ಲದರಾಗ. ಯಾಕಂದ್ರೆ ನಮ್ಮ ಸಂಸ್ಥೆ ಅನ್ನ ಅಕಾಡೆಮಿಯನ್ನು ಬೆಳೆಸಿದವರು ಮಿಕ್ಕಿದ ಮಂದಿನೇ ಬೆಳೆಸ್ಯಾರ. ಅವರು ಓದಂಗಿಲ್ಲ, ಮಂದಿಗೆ ಹೋಗಿ ಇನ್ಸ್ಟಾಲ್ ಮಾಡಿ. ಭಾಳ ಓದಿ ನೌಕರಿ ತೊಗೊಳೋರು ನಮ್ಮ ಅನ್ನ ಅಕಾಡೆಮಿ ಪರಿಚಯ ಮಾಡಿಲ್ಲ. ಪರಿಚಯ ಮಾಡಿದವ್ರು ಯಾರು ಗೊತ್ತಾ? PC SD ಓಪನ್ ಮಾಡಿ ಅದನ್ನು. ಅದು 10 ಮಂದಿಗೆ ಹೇಳೋರು. ಅದು ನನಗೆ ಹೃದಯ ತಟ್ಟಿದೆ, ಅದು ನನಗೆ ಗೊತ್ತಿದೆ. ಅಂಥ ವಿದ್ಯಾರ್ಥಿಗಳಿಂದನೇ ಇವತ್ತು ಅನ್ನ ಅಕಾಡೆಮಿ ಬೆಳೆದಿರುವಂಥದ್ದು. ನಾವೆಲ್ಲರ 10 ಹುಡುಗರು 15 ಹುಡುಗರು, ಈಗ ಈಶ್ವರ್ ಸರ್ಗೆ 1000 2000 3000 7000 8000. ನಾ ಲಾಕ್ಡೌನ್ದಾಗ 12 13 14 15 ಸಾವಿರ ವಿದ್ಯಾರ್ಥಿಗಳು ಬಂತಾರೆ. ಉತ್ತರ ಭಾರತದ ಮಂದಿ ಗಾಬರಿ ನೋಡ್ತಿದ್ರು, ಯಾರು ಇವರು? ಕೋನ್ ಬಾನವರು. ಯಾಕಂದ್ರೆ ನಾನು ದೇಶಕ್ಕೆ 6 ಬಾರಿ ನಂಬರ್ 1 ಬಂದೆ. 6 ಬಾರಿ. 1 ಬಾರಿ ಬಂದರೆ 2 ಲಕ್ಷ ಸರ್, 2.5 ಲಕ್ಷ. ಇವರು ರಾತ್ರಿ ಬೋಧನೆ ಮಾಡೋರು, ಅವರು ಕರ್ಕೊಂಡು ಹೋಗೋರು. ಹೇಳು ಪಾಠ ನೀ ಹೇಳೋನವ್ರು ಸಂಜು ಸರ್, ಯಾರು ನಮ್ಮ ಶಿವರಾಜ್ ಸರ್ ಅವರು. ಹೊಡಿ ಸುಮ್ಮಡಿ ಹೊಡಿ ಅಂತ ಒಂದೇ ಸರಿ ಅಲ್ಲ. ಅವರು ಉತ್ತರ ಭಾರತದಲ್ಲಿ UPSCಗಳವರು. ಅವ್ರ ಕ್ಲಾಸಿಗೆ 200 300 400 ಅಲ್ಲಿ ಬರೋರು. ನಮ್ಮ 10,000 ಗಟ್ಟಲೆ ಒಮ್ಮೆ ಒಬ್ಬ ಫೋನ್ ಹಚ್ಚಿ ಏನಂದ, ಯಪ್ಪ ನಾ 1 ತಿಂಗಳು ಹೇಳ್ದ ಅಷ್ಟೇ, ನೀವು 1 ಕ್ಲಾಸ್ ಹೇಳ್ದ ಅಷ್ಟೇ. ಕಾರಣ ನಾ ಹೇಳಿದ್ನಲ್ಲ ಆಗಲೇ, ನಿಸ್ವಾರ್ಥತೆಯಿಂದ ಅತ್ಯಂತ ಒಂದು ಕಾಲದಲ್ಲಿ ಅನ್ನ ಅಕಾಡೆಮಿ ಅಂದ್ರೆ ಒಬ್ಬರು ಇಲ್ಲಿ ಸಂಸ್ಥಾಪಕರು ಕೇಳಿದ್ರು, ಹೆಸರ ಚಂದ ಇಡಬಾರ್ದು ಅನ್ನೋದಕ್ಕಂತ. ಬಪ್ಪರೆ ಗಂಡಮಗನಿಂದನ ಅನ್ನ ಅಕಾಡೆಮಿ ಅಂದ್ರೆ ಎಲ್ಲ ಇರ್ತದೆ. ಅಕಾಡೆಮಿ ಅಂತಂದ್ರೆ ಏನು? ಉಪನ್ಯಾಸಕರು ಇರ್ತಾರೆ, ಕ್ಲಾಸ್ ಇರ್ತವೆ, ಟೈಮ್ ಟೇಬಲ್ ಇರ್ತದೆ. ಟೈಮ್ ಟೇಬಲ್ ಯಾವಾಗಲೂ ಕಿಸ್ದಾಗ ಇರ್ತದೆ, ಅದು ಅಕಾಡೆಮಿ. ನಮ್ಮ ಗುರುಕುಲ ಸರ್ ಕಿಸ್ದಾಗ ಯಾವಾಗಲೂ ಟೈಮ್ ಟೇಬಲ್, ಅದೊಂದು ವಿಶೇಷ ಅವರದು.